ಇನ್ನು ಯಾದಗಿರಿಯಲ್ಲಿ ಪೆಟ್ರೋಲ್ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಫುಲ್ ರಶ್ ಆಗಿದೆ. ಬೈಕ್ಗಳಿಗೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ಈಗ ಮುಗಿಬಿದ್ದಿದ್ದಾರೆ ಜನ. ಯಾದಗಿರಿಯಲ್ಲಿ ಪೆಟ್ರೋಲ್ ಖರೀದಿಗೆ ಈಗ ಮುಗಿಬಿದ್ದಿದ್ದಾರೆ ಜನ. ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ರಶ್ ಆಗಿದೆ. ಜನರು ಕೂಡ ಪರದಾಡುವಂತಹ ಪರಿಸ್ಥಿತಿ. ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಅಂತ. ಈಗ ಬೈಕ್ಗಳಿಗೆ ಪೆಟ್ರೋಲು ಡೀಸೆಲ್ ಅನ್ನು ತುಂಬಿಸ್ಕೊಳ್ಳೋದಕ್ಕೆ ಒಂದು ರೀತಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿಬಿದ್ದಿದ್ದಾರೆ. ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಜನ ಯಾವ ರೀತಿಯಾಗಿ ನಿಂತಿದ್ದಾರೆ ಗಮನಿಸಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕಕ್ಕೆ. ಬಸನಗೌಡ ಪಾಟೀಲ್, ಈಗ ಬೈಕ್ಗಳಿಗೆ ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ, ಕಾರ್ಗಳಿಗೆ ಡೀಸೆಲ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಕ್ಯಾನ್ಗಳನ್ನೆಲ್ಲ ತಗೊಂಡು ಬಂದು ರಾತ್ರೋರಾತ್ರಿ ಜಮಾವಣೆಗೊಂಡ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಬಳಿ. ಯಾವ ರೀತಿಯಾಗಿತ್ತು ಅಲ್ಲಿನ ಪರಿಸ್ಥಿತಿ? ಇಂಚರ ಏನು ಪೆಟ್ರೋಲ್ ಬಂಕ್ ನಲ್ಲಿ ಸಾಕಷ್ಟು ಜನರು ಕೂಡ ಮುಗಿಬಿದ್ದಿದ್ದು ಕೂಡ ಕಂಡು ಬಂದಿದೆ. ಹಾಗಾಗಿ ಯಾದಗಿರಿ ನಗರದ ಪೆಟ್ರೋಲ್ ಬಂಕ್ ನಲ್ಲಿ ಬೈಕ್ ಮತ್ತು ಜನರು ಕೂಡ ಸಾಕಷ್ಟು ಮುಗಿಬಿದ್ದಿದ್ದಾರೆ. ಆದ್ರೂ ಕೂಡ ಆ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇದೆ, ದಯಮಾಡಿ ನೀವ್ ಯಾರು ಗದ್ದಲ್ ಮಾಡ್ಬೇಡಿ, ನಿಮಗೆ ಪೆಟ್ರೋಲ್ ನೀಡ್ತೀವಿ ಅಂತ, ನಿಮ್ಗೆ ದೊರೆಯುತ್ತೆ, ಯಾಕೆ ಇಷ್ಟ ತೊಂದರೆ ನೀಡ್ತಾ ಇದೀರಿ ಅಂತ ಕೂಡ ಪೆಟ್ರೋಲ್ ಬಂಕ್ ಮಾಲೀಕರು ಮನವಿ ಮಾಡಿದ್ರು ಕೂಡ ಸಾರ್ವಜನಿಕರು ಕೂಡ ಅರ್ಥ ಮಾಡ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆ ಸಿಲಿಂಡರ್ ಕೊರತೆ ಆದ್ರೆ ಒಂದ್ ಕಡೆ ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಕೊರತೆ ಆಗ್ತದೆ. ಹಾಗಾಗಿ ಯಾವ ರೀತಿ ನಿಭಾಯಿಸ್ತದೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇಂಚರ ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.